ನೀನು ಗುರುಬ್ರಹ್ಮ ಮೋಕ್ಷಿತ್ ಹೋಗಪ್ಪ. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದಿದ್ದೀವಿ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದಿದ್ದೀವಿ ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನ್ಗೆ. ಲಾಸ್ಟ್ ಮಂಡೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಗಿತ್ತು. ಇವತ್ತು ನಮ್ಮ ತುಮಕೂರಿನ ಬಾರ್ಲ್ಯಾಂಡ್ ರೋಡಲ್ಲಿರೋ ಶ್ರೀರಾಮನ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನ್ನ ಮಾಡ್ತಾ ಇದ್ದಾರೆ. ಸೊ ನಾನು, ಮೋಕ್ಷು, ನಮ್ಮ ಹುಡುಗಿ ಎಲ್ಲರೂ ಬಂದಿದ್ದೀವಿ. ಈ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೀವು ನೋಡಿರೋರಂತೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಬಂದಿರೋದು ರಾಮ ಮಂದಿರ ದೇವಸ್ಥಾನಕ್ಕೆ. ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನ್ನ ಅರೇಂಜ್ ಮಾಡಿದ್ದಾರೆ. ಇಟ್ ಮೀನ್ಸ್ ಕೃಷ್ಣ ಜನ್ಮಾಷ್ಟಮಿ ಕಾಂಪಿಟೇಷನ್ನ ಅರೇಂಜ್ ಮಾಡಿದ್ದಾರೆ. ಈ ಕಾಂಪಿಟೇಷನ್ಗೆ ನಾನು ಮೋಕ್ಷನ ಕರ್ಕೊಂಡ್ಬಂದಿದ್ದೀನಿ. ಚೇತು ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೋದರು. ನಾವು ಬರೋ ಅಷ್ಟೊತ್ತಲ್ಲಿ ಅಕ್ಕ ಕೂಡ ಪೂರ್ವಿನ ಕರ್ಕೊಂಡು ರಾಧಾ ಡ್ರೆಸ್ ಮಾಡಿಸ್ಕೊಂಡು ಕಾಂಪಿಟೇಷನ್ಗೆ ಬಂದಿದ್ಲು. ಮೋಕ್ಷುಗೆ ಇದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್. ಅವ್ನು ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಗೊತ್ತಿಲ್ಲ. ಮೇ ಬಿ ತುಂಬ ಭಯ ಪಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಹಲೋ ಫ್ರೆಂಡ್ಸ್, ಹೇಳು. ಚೆನ್ನಾಗಿ ಕಾಣಿಸ್ತಿದ್ಯಾ? ಕೇಳು. ರಾಧಾನಕ್ಕೆ ಹೇಗಿದೆ ಕೇಳು. ಎಲ್ಲ ಕಾರ್ಯಕರ್ತರು ತಪ್ಪದೆ ದೇವಸ್ಥಾನದ ಆವರಣದಲ್ಲಿ ಸೇರಬೇಕಾಗಿ ವಿನಂತಿ. ಉದ್ಘಾಟನೆಯ ನಂತರ ತಮ್ಮ ತಮ್ಮ ಸ್ಥಳಕ್ಕೆ ಹೋಗಬೇಕು. ಇಲ್ಲಿ ಪ್ರೋಗ್ರಾಮ್ 12 o'clock ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ ಮಾಡ್ತಿದ್ರು. ಅಷ್ಟರೊಳಗಡೆ ಮೋಕ್ಷದ ನೇಮ್ ಎಲ್ಲ ಎಂಟ್ರಿ ಮಾಡಿಸಿ ನಾವು ಸ್ಲಿಪ್ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಮೋಕ್ಷಗೆ ಪೂರ್ವಿಗೆ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮುದ್ದು ರಾಧಾಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಕೂಡ ಮಾಡಿದರು. ಸೊ ಇಲ್ಲಿ ಹೇಗೆ ಅವರು ಕಾಂಪಿಟೇಷನ್ನ ಅರೇಂಜ್ ಮಾಡಿದರು ಅಂತ ಅಂದರೆ 5 ಗ್ರೂಪ್ಗಳಲ್ಲಿ ಕೃಷ್ಣನ ಕಾಂಪಿಟೇಷನ್ನ ಅರೇಂಜ್ ಮಾಡಿದರು. ಏಜ್ ವೈಸ್ ಕಾಂಪಿಟೇಷನ್ ಇದು. ಫಸ್ಟ್ ಗ್ರೂಪಲ್ಲಿ ಅಂಬೆಗಾಲು ಕೃಷ್ಣ, ಸೆಕೆಂಡ್ ಗ್ರೂಪಲ್ಲಿ ಮುದ್ದು ಕೃಷ್ಣ, ಥರ್ಡ್ ಗ್ರೂಪಲ್ಲಿ ಬಾಲಕೃಷ್ಣ ಮತ್ತು ಫೋರ್ತ್ ಗ್ರೂಪಲ್ಲಿ ಕಿಶೋರ ಕೃಷ್ಣ, ಫಿಫ್ತ್ ಗ್ರೂಪಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಅಂತ ಕೃಷ್ಣನ ಕಾಂಪಿಟೇಷನ್ನ ಅರೇಂಜ್ ಮಾಡಿದರು. ನಮ್ಮ ಮೋಕ್ಷು ಸೆಕೆಂಡ್ ಗ್ರೂಪಲ್ಲಿ ಮುದ್ದು ಕೃಷ್ಣ ಗ್ರೂಪಲ್ಲಿ ಕಾಂಪಿಟೇಷನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದ. ಈ ಪ್ರೋಗ್ರಾಮ್ನ ರಾಮ ಮಂದಿರ ದೇವಸ್ಥಾನದ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ವತಿಯಿಂದ ಅರೇಂಜ್ ಮಾಡ್ತಾರೆ. ಸುಮಾರು 37 ವರ್ಷಗಳಿಂದ ಈ ಪ್ರೋಗ್ರಾಮ್ನ ಅವರು ಮಾಡ್ತಾ ಬಂದಿದ್ದಾರೆ. ಇದು 38ನೇ ವರ್ಷದ ಪ್ರೋಗ್ರಾಮ್. 1986 ಈ ಪ್ರೋಗ್ರಾಮ್ನ ಅವರು ಸ್ಟಾರ್ಟ್ ಮಾಡಿದಾರಂತೆ. ಸೊ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳಿದಾಗ. ಈ ಥರದ ಪರ್ಫಾರ್ಮೆನ್ಸ್ಗೆಲ್ಲ ಬರೋದಕ್ಕೂ ತುಂಬ ಖುಷಿ ಆಗುತ್ತೆ. ನಮಗೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾದಂಗೆ ಫೀಲ್ ಆಗ್ತಾ ಇತ್ತು. ವ್ಯಕ್ತಿ ನಿರ್ಮಾಣದಿಂದ ಮಾತ್ರ ರಾಷ್ಟ್ರ ನಿರ್ಮಾಣ ಸಾಧ್ಯ. ಅಂತಹ ವ್ಯಕ್ತಿ ನಿರ್ಮಾಣದ ಸಂಸ್ಕಾರ ಬಾಲ್ಯದಲ್ಲೇ ನೀಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸ್ಪರ್ಧಿ ತಾಯಿ ಅಮೃತ. ಇಶಾನ್ ತಾಯಿ ಅಮೃತ ಮೊದಲನೇ ಸ್ಪರ್ಧಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ಎಲ್ಲ ಮಕ್ಕಳದು ಪರ್ಫಾರ್ಮೆನ್ಸ್ ನಡೀತಾ ಇದೆ. ತುಂಬ ಮಕ್ಕಳು ತುಂಬಾ ಭಯ ಪಡ್ತಾಯಿದ್ರು, ನರ್ವಸ್ ಆಗಿಬಿಟ್ಟಿದ್ರು. ಬಟ್ ಕೆಲವು ಮಕ್ಕಳು ಅಷ್ಟೇ ಆ್ಯಕ್ಟಿವ್ ಆಗಿ ಕೂಡ ಪರ್ಫಾರ್ಮ್ ಮಾಡಿದ್ರು. ನಮ್ಮ ಮೋಕ್ಷ ಬಂದಾಗ ಏನು ಮಾಡ್ದ ಅಂತ ನೋಡಿ ನೀವು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದನ್ನೇ ಅವನು ಇಲ್ಲಿ ಮಾಡ್ದ.
ಸ್ಪರ್ಧಿ ಪ್ರಣೀತ್ ಅಣ್ಣಂಗೆ ಗುರುಬ್ರಹ್ಮ ಮೋಕ್ಷಿತ್ ಹೋಗಪ್ಪ. ಬರೀ ಹೋಗೋಣ. ಎಲ್ಲಿ ಹೋಗ್ತೀಯ? ಎಲ್ಲಿಂದ ನೋಡೋದು? ಗುರುಬ್ರಹ್ಮ ಇದನ್ನ ಇಟ್ಕೋಬೇಕು, ನಾನು ಮುಂದಕ್ಕೆ ಹೋಗಿ ಮಾಡ್ಕೊಳ್ತೀನಿ. ಪೂರ್ವಿಕ ಅಲ್ಲೇ ನಿಂತ್ಕೊಳ್ಳೋ. ಪೂರ್ವಿ ಅಲ್ಲೇ ನಿಂತ್ಕೊಳ್ಳಿ. ಇಲ್ಲ ಇಲ್ಲ, ಹೇಳ್ತಾ ಇಲ್ಲ. ನೋಡಿದ್ರಲ್ಲ ಏನು ಮಾಡ್ದ ಅಂತ. ಅವನು ತುಂಬ ಭಯ ಪಟ್ಬಿಟ್ಟ, ಸಿಕ್ಕಾಪಟ್ಟೆ ನರ್ವಸ್ ಆದ ಕೂಡ. ಚಿಕ್ಕ ಮಕ್ಕಳೆಲ್ಲ ಹೀಗೆ ಅನ್ಸುತ್ತೆ. ನಿಮಗೆಲ್ಲ ನಿಮ್ಮ ಮಕ್ಕಳು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರ್ಕೊಂಡು ಹೋದಾಗ ಹೇಗೆ ಪರ್ಫಾರ್ಮ್ ಮಾಡಿದ್ರು ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ತೋರಿಸು. ಮೋಕ್ಷಿತ್ ಮುದ್ದು ಕೃಷ್ಣ. ಮುಂದಿನ ಸ್ಪರ್ಧಿ ರಕ್ಷಿತ್ ಡಿಎಸ್ ತಾಯಿ ಸೌಮ್ಯ ರಕ್ಷಿತ್ ಡಿಎಸ್ ತಾಯಿ ಸೌಮ್ಯ ಶ್ರೀ. ಮುಂದಿನ ಸ್ಪರ್ಧಿ ಪೆನ್ಸಿಲ್. ಮೋಕ್ಷಿತ್ಗೆ ಪೆನ್ಸಿಲ್, ಬಿಸ್ಕೆಟ್, ಸ್ವೀಟ್, ಚಿಕ್ಕಿ ಕೊಟ್ಟವ್ರೆ. ಈ ಖುಷಿಗೆ ಗುರುಬ್ರಹ್ಮ ಹೇಳ್ತೀನಿ. ಹಾಂ. ರಾಮ ಮಂತ್ರವ ಜಪಿಸೋಳು. ಪ್ರೋತ್ಸಾಹ ಕೊಡ್ಬೇಕು. ಪ್ರತಿ ಸಲ ನಾವು ಹೇಳ್ತೀವಿ ಖುಷಿ ಪಡ್ತೇವೆ. ನೋಡಿದ್ರಲ್ಲ, ಅವನಿಗೆ ಗಿಫ್ಟು, ಚಿಕ್ಕೀಸು, ಬಿಸ್ಕೆಟ್ ಎಲ್ಲ ನೋಡ್ಬಿಟ್ಟು ಖುಷಿಯಾಗಿ ಸ್ಟೇಜಿಂದ ಇಳಿದ್ಮೇಲೆ ಅವನು ಶ್ಲೋಕ ಹೇಳ್ತಾ ಇದ್ದಾನೆ. ಸೊ ಅಷ್ಟರಲ್ಲಿ ಪೂರ್ವಿ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಲೇಟ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಅಕ್ಕ ಪೂರ್ವಿ ಅಲ್ಲಿಂದ ಹೊರಟರು. ಭಾವ ಬಂದು ಅವ್ರನ್ನ ಪಿಕ್ ಮಾಡ್ಕೊಂಡು ಹೋದರು. ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಪ್ರೋಗ್ರಾಮ್ನ ನೋಡ್ತಾ ಇದ್ವಿ. ಚೇತು ಕೂಡ ನಮ್ಮನ್ನ ಬಂದು ಜಾಯಿನ್ ಮಾಡಿದ್ರು. ಇನ್ನು ಮಧ್ಯಾಹ್ನ ಲಂಚ್ ಕೂಡ ಅಲ್ಲೇ ಅರೇಂಜ್ ಮಾಡಿದ್ರು. ನಾವು ಮಧ್ಯಾಹ್ನದ ಊಟನ ಅಲ್ಲೇ ಮುಗಿಸ್. ಹಾಂ, ಭಯ ಆಯ್ತಾ ನಿಮಗೆ? ಯಾಕೆ ಹೇಳಿಲ್ಲ ನೀನು? ಅದಕ್ಕೆ ಏನು ಹೇಳಲಿಲ್ಲ. ಈಗ ಚೇತು ಬಂದಿದ್ದಾರೆ, ಫಂಕ್ಷನ್ ಎಲ್ಲ ಮುಗಿತಾ ಇದೆ. ಫಂಕ್ಷನ್ ಲಾಸ್ಟ್ ಸ್ಟೇಜ್ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಅಲ್ಲಿವರೆಗೂ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅವ್ರದ್ದು ಇನ್ನೊಂದು ಲಾಸ್ಟ್ ಪ್ರೋಗ್ರಾಮ್ ಇದೆ. ಅದೇನಂತ ಅಂದರೆ ಮರಳಲ್ಲಿ ಅವರು ಕೃಷ್ಣನ ಐಡಲ್ನ ಇಟ್ಟಿರ್ತಾರೆ. ಬೆಳ್ಳಿ ಕೃಷ್ಣ, ಟಾಯ್ಸ್ ಥರ ಇರೋ ಕೃಷ್ಣಗಳು ಮತ್ತು ಬೇರೆ ಬೇರೆ ಟಾಯ್ಸ್, ಮಕ್ಕಳಿಗೆ ಇಷ್ಟ ಆಗುವಂಥ ಟಾಯ್ಸ್ನೆಲ್ಲ ಇಟ್ಟಿರ್ತಾರೆ. ಸೊ ಅದನ್ನು ಐಡ್ ಮಾಡಿ ಇಟ್ಟಿರ್ತಾರೆ. ಮಕ್ಕಳು ಅದನ್ನು ಹೋಗಿ ಹುಡುಕಬೇಕು. ಸೊ ಆ ಪ್ರೋಗ್ರಾಮ್ಗೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಲೇಟ್ ಆಗುತ್ತೆ, ಹೊರಟು ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮೋಕ್ಷು ಅದನ್ನು ಮಾಡ್ತೀನಿ, ಹುಡುಕ್ತೀನಿ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದ. ಸೊ ಅದಕ್ಕೆ ಇರಲಿ, ವೆಯ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. 2 o'clock-ಇಂದ 4 o'clock-ವರೆಗೂ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆಲ್ಲ ತುಂಬ ಲೇಟ್ ಆಗಿದ್ದರಿಂದ ನಾವು ಅಲ್ಲಿಂದ ಹೊರಟ್ವಿ, ತುಂಬ ಲೇಟ್ ಆಗುತ್ತೆ ಅಂತ. ಇದಿಷ್ಟು ಇವತ್ತಿನ ಬ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.